ಹಿಂದಿನ ವಿಡಿಯೋದಲ್ಲಿ ಮನೆಯಲ್ಲಿ ರಾಯರ ಫೋಟೋಕ್ಕೆ ಏಕಾದಶಿ ದಿನ ಹೂವು ಏರಿಸಬಾರ್ದು, ತುಳಸಿ ಮಾಲೆ ಹಾಕಬೇಕಂತ ಹೇಳಿದ್ದೆ. ಆದರೆ ಮನೆಯಲ್ಲಿ ಗಂಡಸರು ಇರಲ್ಲ, ಊರಿಗೆ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಏಕಾದಶಿ ತಿಥಿ ಬಂದಿದಿನ ಹೂವು ಏರಿಸೋದು ಬೇಡ, ತುಳಸಿ ಏರಿಸೋದು ಬೇಡ. ಗುರುಗಳಿಗೆ ಭಕ್ತಿಯಿಂದ 2 ತುಪ್ಪದ ದೀಪ ಹಚ್ಚಿಟ್ಟು ನಮಸ್ಕಾರ ಮಾಡಿದರೆ ಸಾಕು. ತುಳಸಿ ಹೆಣ್ಣುಮಕ್ಕಳು ಸರ್ವತಾ ಮುಟ್ಟುಕೂಡೋದು, ಏರಿಸ್ಕೊಡೋದು. ತುಳಸಿ ಪೂಜೆ ನಿಮ್ಗೆ ಹೇಳ್ಯಾರೆ, ತುಳಸಿ ತೊಗೊಂಡು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇಲ್ಲ. ತುಳಸಿ ಪೂಜೆ ನೀವು ಮಾಡ್ಬೋದು, ಆದರೆ ತುಳಸಿ ಬೃಂದಾವನಕ್ಕೆ ಹೋಗಿ ನೀವು ಅರಶಿನ ಕುಂಕುಮ ಇದನ್ನೆಲ್ಲ ಏರಿಸಿ ನೀರು ಹಾಕಿ ತುಳಸಿ ಪೂಜೆ ಹೇಳ್ಯಾರೆ. ಅದರ ಬದಲು 2 ತುಪ್ಪದ ದೀಪ ಹಚ್ಚಿಡ್ರಿ. ಮನೆಯಲ್ಲಿ ಗಂಡಸ ಮಕ್ಕಳು ಇರಲಿದ್ರೆ ನೀವು ತುಪ್ಪದ ದೀಪ ಹಚ್ಚಿಟ್ಟು ಏಕಾದಶಿ ದಿನ ರಾಘವೇಂದ್ರ ಸ್ವಾಮಿಗಳವರು ಇದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ರಿ ಅಂದರೆ ಮಾಡೇ ಮಾಡ್ತಾರೆ. ಗುರುಗಳೇ, ಅದು ಏನಕ್ಕೆ ತುಳಸಿನ ಹೆಣ್ಮಕ್ಳು ಇಡಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ? ಅದು ತುಳಸಿ ಪಾವಿತ್ರತೆ ಜಾಸ್ತಿ. ತುಳಸಿ ಮಂಗಳದಾಯಿನಿ. ಆಕೆ ನಿಮಗೆ ಮನಸ್ಸಿನಲ್ಲೇ ನಾವು ತುಳಸಿ ಏರಿಸ್ತಾ ಇದ್ದೀವಿ ಅಂತಂದು ಅಂದ್ಕೊಂಡ್ರೆ ಆಕೆ ಅದನ್ನು ನೀವು ಏರಿಸಿದಂತೆ ಸ್ವೀಕಾರ ಮಾಡಿ ನಿಮಗೆ ಅನುಗ್ರಹ ಮಾಡ್ತಾರೆ. ಇದು ಹೆಣ್ಣುಮಕ್ಕಳು ತುಳಸಿಯಿಂದ ಮುಟ್ಟಿ ತುಳಸಿ ಪೂಜೆ ಮಾಡ್ತಕ್ಕಂಥ ಒಂದು ನಮ್ಮ ಸಂಪ್ರದಾಯ, ವೈಷ್ಣವರ ಸಂಪ್ರದಾಯದಿಲ್ಲ ಇಲ್ಲ. ಅದಕ್ಕೋಸ್ಕರವಾಗಿ ತುಳಸಿ ಸರ್ವತಾ ಮುಟ್ಟಬಾರ್ದು. ನೀವು ಸುಮಂಗಲಿಯವರು ತುಳಸಿ ಪೂಜೆ ಮಾಡೋದಕ್ಕೆ ಇದೆ, ತುಳಸಿ ಪೂಜೆ ಮಾತ್ರ ಮಾಡಿರಿ. ಹೂವು ಇತ್ಯಾದಿಗಳನ್ನೆಲ್ಲ ಏರಿಸ್ರಿ. ಏಕಾದಶಿ ದಿನ ಮಾತ್ರ ಮನೆಯಲ್ಲಿ ಗಂಡಸು ಮಕ್ಕಳಿಲ್ಲ ಅಂತ ಕೇಳಿದ್ರಿ. ಆದರೆ ಗಂಡಸು ಮಕ್ಕಳಿಲ್ಲದ್ರೆ ಅವತ್ತಿನ ದಿನ ತುಪ್ಪದ ದೀಪ ಹಚ್ಚಿದ್ರೆ ಸಾಕು.